ಪರಬ್ರಹ್ಮ ಇಸ್ ದ ಕ್ರಿಯೇಟರ್. ಅಂಡ್ ಅವ್ರನಿಂದನೇ ಬಂದಿರೋದು ಇನ್ಫಿನಿಟ್ ನಂಬರ್ ಆಫ್ ಬ್ರಹ್ಮಾಂಡಾಸ್, ಈ ದೇವತೆಗಳು ಎಲ್ಲ ಬಂದಿರೋದು. ಈವನ್ ದಿಸ್ ಬುಕ್ ಇಸ್ ಎವ್ರಿಥಿಂಗ್ ಇಸ್ ಕ್ರಿಯೇಟೆಡ್ ಬೈ ಹಿಮ್ ಓನ್ಲಿ. But man has invented it because he has got the knowledge from the Akashic record. ಅದನ್ನು ಡೌನ್ಲೋಡ್ ಆಗ್ತದೆ, ಆ ಯುಗಕ್ಕೆ ಅವನು ಇನ್ವೆಂಟ್ ಮಾಡಿದ್ದಾನೆ. ಸೊ ನಾನು ಅನ್ನೋದು ಇರಬಾರ್ದು, ಎಲ್ಲ ಅವನೇ ಅಂತ ಇರಬೇಕು. ಇದಕ್ಕೆ ಒಂದು ಕಥೆ ಇದೆ, ಋಷಿಗಳು ಹೇಳಿದ್ದಾರೆ. ಒಂದು ಗ್ರಾಮದಲ್ಲಿ ಒಂದು ವಿಲೇಜ್ ಹೆಡ್ ಇದ್ದ. ಹಿ ವಾಸ್ ಹೆಡ್ ಫಾರ್ ದ 18 ವಿಲೇಜಸ್ ಆ್ಯಂಡ್ ಹಿ ವಾಸ್ pious ಪರ್ಸನ್, ಎ ಸ್ಪಿರಿಚುವಲ್ ಪರ್ಸನ್. ಆ್ಯಂಡ್ ಎವ್ರಿ ಫ್ರೈಡೇ ಹಿ ಯೂಸ್ ಟು ಡೂ ಅನ್ನದಾನ. ಅಲ್ಲಿ ಗ್ರಾಮ ದೇವತೆ ಇತ್ತು. ಹಿ ವಾಸ್ ಡಿವೋಟಿ ಆಫ್ ದಟ್ ಗ್ರಾಮ ದೇವತೆ. ಸುಮಾರು ವರ್ಷಗಳು ಈ ಥರ ಅವರು ಅನ್ನದಾನ ಮಾಡಿ ನಡೆಸ್ತಾ ಇದ್ರು, ಎಲ್ಲ ಹೋಗ್ತಾ ಇತ್ತು. ಒಂದು ದಿವಸ ಗ್ರಾಮ ದೇವತೆ ಪ್ರತ್ಯಕ್ಷ ಆದರು. ಆಗ್ಬಿಟ್ಟು ಅವ್ರು ಹೇಳಿದ್ರು, ಐ ಆಮ್ ವೆರಿ ಪ್ಲೀಸ್ ವಿತ್ ಯುವರ್ ವೇ ಆಫ್ ಅನ್ನದಾನ ಮಾಡೋದು ಆ್ಯಂಡ್ ಯುವರ್ ಸ್ಪಿರಿಚುವಲ್ ಥಾಟ್ ಆ್ಯಂಡ್ ವೇ ಆಫ್ ಲಿವಿಂಗ್. ನಿನಗೆ ಏನು ಬೇಕು ಕೇಳು ಅಂತ. ಆವಾಗ ಅವ್ರು ಹೇಳ್ತಾರೆ, ನನಗೆ ದ ಡಿವೈನ್ ಮದರ್ ಆದಿಶಕ್ತಿ ಆಕೆ ನನಗೆ ನೋಡಬೇಕು ಅಂತ. ಆವಾಗ ಗ್ರಾಮ ದೇವತೆ ಹೇಳ್ತಾರೆ, ಇಲ್ಲ ಅದು ಪಾಸಿಬಲ್ ಇಲ್ಲ. ಅವ್ರು ಬಂದು ಶಿ ಈಸ್ ದ ಡಿವೈನ್ ಮದರ್, ಎಷ್ಟೋ ಯುಗಗಳು ತಪಸ್ಸು ಮಾಡಿದ್ರೇನು ಆಕೆ ದರ್ಶನ ಕೊಡೋದು ಅಷ್ಟು ಈಸಿ ಇಲ್ಲ. ನೀನು ಕೇಳ್ತಾ ಇದೆಯಾ ಅದು ಸುಲಭ ಅಷ್ಟಿಲ್ಲ ಅಂತ. ಬಟ್ ಬೇರೆ ಏನಾದ್ರು ಕೇಳು ಅಂತಾರೆ. ಇವ್ರು ಹೇಳ್ತಾರೆ, ಇಲ್ಲ ನೀವು ಕೇಳಿದ್ರೆ ನಾನು ಕೇಳಿದ್ದೀನಿ, ನನಗೆ ಆಗಿದ್ರೆ ಅದನ್ನು ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ ಅಂತಾರೆ. ಸೊ ಗ್ರಾಮ ದೇವತೆ ಇಸ್ ಪುಟ್ ಇನ್ ಎ ವೆರಿ uncomfortable position. So what she does, she prays the divine mother and the divine mother appears to her and she tells, yes, what is it you want? No, my position has become like this, you should help me. She smiles and tells, okay, ಅವ್ರಿಗೆ ನಾನು ದರ್ಶನ ಕೊಡ್ತೀನಿ, ನಾನು ನೋಡು ಅಂತ ಹೇಳ್ತಾರೆ. ಆವಾಗ ಗ್ರಾಮ ದೇವತೆ ಇವ್ರಿಗೆ ಹೇಳ್ತಾರೆ, ತಾಯಿಯಲ್ಲಿ ನಿಂತಿದ್ದಾರೆ ನೋಡು ಅಂತ. ಆವಾಗ ಇವರು ನೋಡಿದ್ರೆ ಅಲ್ಲಿ ಏನು ಕಾಣಿಸಲ್ಲ. ಇವ್ರು ಹೇಳ್ತಾರೆ, ಇಲ್ಲ ಅಲ್ಲಿ ಏನು ಕಾಣಿಸಲ್ಲ ಅಂತ. ಗ್ರಾಮ ದೇವತೆ ಬಂದು ಹೇಳ್ತಾರೆ ತಾಯಿಗೆ, ಅಮ್ಮ ಕಾಣಿಸಲ್ಲ, ಏನು ಮಾಡೋದು? ಇಲ್ಲ ಅವನ್ನೆಲ್ಲವನ್ನು ಬಿಟ್ಟು ಅವನು ಹೃದಯದಿಂದ ನೋಡಲಿ, ನಾನು ಕಾಣಿಸ್ತೀನಿ ಅಂತ. ಸೊ ಆವಾಗ ಗ್ರಾಮ ದೇವತೆ ಶಿ ಟೆಲ್ಸ್ ದಿಸ್ ಪರ್ಸನ್, ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿ ನೀಡ್ಲೋನ್ ಮಾಡಿಕೊಂಡು ಸಂಪೂರ್ಣವಾಗಿ ಕಣ್ಣು ಮುಚ್ಕೊಂಡು ಹೃದಯದಿಂದ ನೋಡಿದ್ರೆ he sees the beautiful form of ದೇವಿ. ಅದು ಡಿಸ್ಕ್ರೈಬ್ ಮಾಡೋದು ಇಟ್ ಈಸ್ ನೆವರ್ ಎಂಡಿಂಗ್. ಶಂಕರಾಚಾರ್ಯನೇ ಸೌಂದರ್ಯ ಲಹರದಲ್ಲಿ ಈ ಕುಡಂಟ್ ಡಿಸ್ಕ್ರೈಬ್ ಹರ್ ಕಂಪ್ಲೀಟ್ಲಿ. ಈ ಕುಡ್ ಡಿಸ್ಕ್ರೈಬ್ ಹರ್ ಫ್ರಮ್ ಹರ್ ಫುಟ್ ಟು ಅ ಸರ್ಟನ್ ಲೆವೆಲ್ ಓನ್ಲಿ. ಬಿಯಾಂಡ್ ದಟ್ he couldn't do. ಸೊ ಶಂಕರಾಚಾರ್ಯ ವಾಸ್ ನನ್ ಅದರ್ ದನ್ ಈಶ್ವರ ಹಿಮ್ಸೆಲ್ಫ್. ಸೊ ಅವ್ರ ಕೈನಲ್ಲಿ ಆಗಿಲ್ಲ ಅಂದರೆ ನಾವು ಹೆಂಗ್ ಡಿಸ್ಕ್ರೈಬ್ ಮಾಡೋಕ್ಕಾಗ್ತದೆ? ಆ ತಾಯಿನ ಮೆಗ್ನಾನಿಮಸ್, ಅಷ್ಟು ಒಂದು ಡಿವೈನ್ ಫಾರ್ಮ್ ಅದು. ಅವ್ರಿಗೆ ಕಣ್ಣೀರು ಬಂದ್ಬಿಟ್ಟು ಸಂತೋಷವಾಗಿ, ಥ್ಯಾಂಕ್ಸ್ ಅಮ್ಮ, ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳ್ತಾರೆ. ಸರಿ, ಇವಾಗ ನೀನು ಕೇಳಿದೆ, ನಾನು ನಿನಗೆ ದರ್ಶನ ಕೊಟ್ಟೆ, ಇವಾಗ ನಾನು ಕೇಳ್ತೀನಿ, ನೀನು ನನಗೆ ಏನಾದರೂ ಕೊಡಬೇಕು, ಏನು ಕೊಡ್ತೀಯಾ ಅಂತ ಹೇಳಿದೆ. ಅಮ್ಮ, ನಾನು ಈ 18 ವಿಲೇಜಸ್ಗೆ ನಾನೇ ಹೆಡ್ಡು, ನೀನು ಈ ಯಾವುದಾದ್ರು ಒಂದು ವಿಲೇಜ್ ಹೇಳು, ಅದ್ರಲ್ಲಿ ಒಂದು ಅದ್ಭುತವಾಗ ನಾನು ದೇವಸ್ಥಾನ ನಿರ್ಮಾಣ ಮಾಡಿಕೊಡ್ತೀನಿ, ನಿತ್ಯ ನಿನ್ನ ಪೂಜೆ ಆರಾಧನೆಲ್ಲ ಮಾಡ್ತೀನಿ ಅಂತ. ಆವಾಗ ತಾಯಿ ಹೇಳ್ತಾ, ಮುಟ್ಟಾಳ, ಈ ಬ್ರಹ್ಮಾಂಡನೇ ನಂದು, ನಾನೇ ಸೃಷ್ಟಿ ಮಾಡಿದ್ದು, ನಂದು ಬಂದು ನನಗೆ ಕೊಡ್ತೀಯಲ್ಲ, ಎಂಥ ಮನುಷ್ಯ ನೀನು. ಅಮ್ಮ, ನಾನು ಇನ್ನೇನು ಮಾಡಲಮ್ಮ, ನನ್ನ ಹತ್ರ ಏನಿದೆ? ಇಲ್ಲ, ನಿನ್ನ ಹತ್ರ ಒಂದಿದೆ, ಅದು ನಂದಲ್ಲ, ಅದು ನನಗೆ ಕೊಡು ಅಂತ. ಇವ್ರಿಗೆ ಅರ್ಥ ಆಗಲ್ಲ ಏನಂತ. ಅವಾಗ ಗ್ರಾಮ ದೇವತೆ ಹತ್ರ ಹಿಂಗೆ ಬೇಡ್ಕೊಳ್ತಾನೆ, ಅಮ್ಮ ನೀನು ಸ್ವಲ್ಪ ಹೆಲ್ಪ್ ಮಾಡು, ಇಲ್ಲಿ ನೋಡು, ನಿನ್ನ ಹೃದಯ ಇದೆಯಲ್ಲ ಅದು ನಿಂದು, ಅದು ಆಕೆ ಕ್ರಿಯೇಟ್ ಮಾಡಿಲ್ಲ, ಅದನ್ನು ಅವ್ರಿಗೆ ಕೊಡು ಅಂತಾರೆ. ಸೊ ಆವಾಗ ಇವ್ರೇನು ಮಾಡ್ತಾರೆ, ತಾಯಿಗೆ ಬೇಡ್ಕೊಳ್ತಾರೆ, ಅಮ್ಮ ಬನ್ನಿ, ನನ್ನ ಹೃದಯ ಇದೆ, ಅಲ್ಲಿ ಬಂದು ನೀನು ವಾಸ ಮಾಡಂತ. ಆವಾಗ ಆ ತಾಯಿ ಆ ತ್ರಿಶೂಲವನ್ನು ಗ್ರಾಮ ದೇವತರ ಕೊಟ್ಬಿಟ್ಟು ಆಸ್ ಅ ಸ್ಪಾರ್ಕ್ ಚಿಕ್ಕದಾಗಿ ಶಿ ಗೋಸ್ ಅಂಡ್ ಡ್ವೆಲ್ಸ್ ಇನ್ ಹಿಸ್ ಹಾರ್ಟ್. ಆವಾಗ ಗ್ರಾಮ ದೇವತೆ ಕೇಳ್ತಾರೆ, ತ್ರಿಶೂಲ ಏನಕ್ಕಮ್ಮ ಕೊಟ್ಟೆ? ಇಲ್ಲ, ಅವನು ಹೃದಯ ಬಂದಿಟ್ಟು ಸೋ ಸಾಫ್ಟು, ಇದು ಹೋದ್ರೆ ಅದು ಚುಚ್ತದೆ, ಅದಕ್ಕೆ ಮಗು ಅವನು ಅಂತ. ಸೊ ಇದರಿಂದ ಏನು ಅರ್ಥ ಆಗ್ತದೆ, ಮನುಷ್ಯ ಬಂದ್ಬಿಟ್ಟು ಅವನದು ಅನ್ನೋದು ಯಾವುದು ಇಲ್ಲ, ಎಲ್ಲವೂ ಭಗವಂತಂದು. ಒಂದೇ ಒಂದು ಅವನ ಹೃದಯ ಅನ್ನೋದು ಅವನದು, ಅದನ್ನು ಅವನ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಸಾಕು. ಕೃಷ್ಣ ಒಂದೇ ಹೇಳೋದು ಭಗವದ್ಗೀತೆಯಲ್ಲಿ, ಐ ಅನ್ನೋದು ಇರಬಾರ್ದು, ಸರ್ನರ್ ಟು ಮೀ ಆ್ಯಂಡ್ ಐ ಶಾಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಿದ್ದಾರೆ. ನೀವು ದೇವಸ್ಥಾನಕ್ಕೆ ಹೋದ್ರೆ ಕೈ ಹಿಂಗೆ ತೋರಿಸ್ತಾರೆ, ಅಂದರೆ ಸರೆಂಡರ್ ಟು ಮೈ ಲೋಟಸ್ ಫೀಟ್, ಅಭಯ ಹಸ್ತ, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ. ದಿಸ್ ಈಸ್ ದ ಸೀಕ್ರೆಟ್ ಆಫ್
ಇದು. ಸೊ ಎವ್ರಿ ಒನ್ ಶುಡ್ ನೋ ದಟ್ ನಥಿಂಗ್ ಇಸ್ ಪರ್ಮನೆಂಟ್, ಯು ಆರ್ ನಾಟ್ ಪರ್ಮನೆಂಟ್, ಬಟ್ ಯುವರ್ ಹಾರ್ಟ್, ಹೃದಯ ಇಸ್ ಪರ್ಮನೆಂಟ್. ಯು ಗಿವ್ ದ divinity a place to come and dwell in that heart. Okay. That is spiritualism. That is real spiritualism, bhakti. ಓಕೆ, ಬರುವಾಗ ಖಾಲಿ ಕೈ ಹೋಗ್ತೀವಿ, ಹೋಗುವಾಗ ಖಾಲಿ ಕೈಯಲ್ಲಿ ಹೋಗ್ತೀವಿ. ಸೆಂಟ್ರಲ್ಲಿ ನಮ್ಮ ಹತ್ರ ಉಳ್ಕೊಳ್ಳೋದು ಬಂದಾಗಿರುವಂತದ್ದು ಹೃದಯ ಮನಸ್ಸು, ಹೋಗೋದು ಅದೇ ಇರಬೇಕು. ಅದನ್ನ ಅವ್ನು ಕೊಟ್ಬಿಟ್ರೆ ಅವ್ನು ನೋಡ್ಕೊಳ್ತಾನೆ. ಶ್ರೀಕೃಷ್ಣ ಹೇಳೋದು ಅದೇ, ಅದನ್ನ ಸಮರ್ಪಣೆ ಮಾಡ್ಬೇಕು. ಮಾಮೇಕಂ ಶರಣಂ ಅಷ್ಟೇ. ಮೊದಲು ಗುರುನ ನಂಬಬೇಕು, ಗುರು ತೋರಿಸಿದ್ದಾರೆ ಹೋಗಿ ನಾವು ಸಮರ್ಪಣೆ ಮಾಡಿದ್ರೆ ಭಕ್ತಿ ಅಷ್ಟೇ. ಈಗ ರೀಸೆಂಟ್ ಆಗಿ 2018 ಮಾರ್ಚ್ ಸೋಮೇಶ್ವರ ದೇವಸ್ಥಾನ ಪ್ರದೋಷ ಆವತ್ತು. ಪ್ರದೋಷ ನಾನು ಇನ್ಚಾರ್ಜು, ಐ ವಿಲ್ ಸೂಪರ್ವೈಸರ್ ಇರ್ತೀನಿ. ಮಾಡಿಬಿಟ್ಟು ಆಚೆ ಬಂದೆ, ಐ ಕುಡ್ ನಾಟ್ ವಾಕ್. ಸೊ ಹೆಂಗೋ ಇದು ಮಾಡಿಕೊಂಡು ಮನೆಗೆ ಹೋಗಿ ಸೇರಿದೆ. ಆಮೇಲೆ ಆಶ್ರಮಕ್ಕೆ ಹೋದೆ. ನೆಕ್ಸ್ಟ್ ಸಂಡೇ ಹೋದ್ಮೇಲೆ ಅಲ್ಲಿ ಎಲ್ಲರೂ ಹೇಳಿದ್ರು, ನಿಮ್ಮ ವಾಕಿಂಗ್ ಸರಿಗಿಲ್ಲ, ಯುವರ್ ವೇ ಆಫ್ ಮುಖ ಎಲ್ಲ ಒಂಥರ ಹೆಲ್ತ್ ಚೆಕಪ್ ಮಾಡಿಕೊಡಿ ಅಂತ. ಆವಾಗ ನಮ್ಮ ಹತ್ರ ಡಾಕ್ಟರ್ ಒಬ್ಬರು ಇದ್ರು ನಮ್ಮ ಜೊತೆ. ಸರಿ, ಅವರು ಇದು ದಯಾನಂದ್ ಸಾಗರ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರು ಬನ್ನಿ ಅಂದರು. ಅಲ್ಲಿ ಹೋಗಿ ಅಡ್ಮಿಟ್ ಆದೆ. 3 ದಿವಸ ಆದೆ. ಅವರು ಪಾರ್ಕಿನ್ಸನ್ಸ್ ಫಸ್ಟ್ ಗ್ರೇಡು ಅಂತ ಡಯಾಗ್ನೋಸ್ ಮಾಡಿದ್ರು. ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸ್ ಕೊಟ್ಟು ಸರಿ ಅಂತ ಬಂದೆ. 3 ತಿಂಗಳಾದಮೇಲೆ ಒಂದು ಪ್ರದೋಷ ಆಯಿತು. ಗಾಡಿ ತೆಗಿಕ್ಕೆ ಹೋಗ್ತೀನಿ, ಗಾಡಿ ತೆಗಿಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ಸರಿ, ಯಾರ ಪಕ್ಕದಲ್ಲಿ ಹೆಲ್ಪ್ ಮಾಡಿದ್ರು. ಸರಿ ಅಂತ ಮನೆಗೆ ತಗೊಂಡೋದೆ. ಗೇಟ್ ಆಚೆ ಅದು ಹೆಂಗೆ ನಾನು ಡ್ರೈವ್ ಮಾಡ್ಕೊಂಡು ಹೋದ್ನೋ, ನಾನು ಡ್ರೈವ್ ಮಾಡಿದ್ನೋ, ಯಾರು ಡ್ರೈವ್ ಮಾಡಿದ್ರೋ ಗೊತ್ತಿಲ್ಲ. ಹೆಂಗೋ ಹೋಗಿದ್ದೀನಿ. ಅಲ್ಲಿ ಗಾಡಿ ಬಿಟ್ಬಿಟ್ಟು ಹೋಗಿ ಮನೆಯಲ್ಲಿ ನನ್ನ ರೂಮ್ನಲ್ಲಿ ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟೆ ಅಷ್ಟೇ. ಆಮೇಲೆ ನಮ್ಮ ಮನೆಯವರು ಯೂಶ್ವಲಾಗಿ 3:30ಗೆ ಎದ್ದೇಳ್ತೀನಿ. ನೋಡಿದ್ರು, ಏನೋ ಇವತ್ತು ಬೇಡ ಅಂತ ಸುಮ್ಮನೆ ಆಗ್ಬಿಟ್ರು. 6 ಗಂಟೆಗೆ ಎದ್ದೊಳ್ಳೋದು, ನಾನು ಎದ್ದೇಳಿಲ್ಲ. 7 ಗಂಟೆ ಆಯಿತು ಎದ್ದೇಳಿಲ್ಲ. 8 ಗಂಟೆ ಆಯಿತು ನಾನು ಎದ್ದೇಳಿಲ್ಲ. ಭಯ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ವೆಂಕಟೇಶ್ ಅಂತ ಪಕ್ಕದಲ್ಲೇ, ಅವ್ರಿಗೆ ಫೋನ್ ಮಾಡಿ ಬಂದರು. ಇಬ್ಬರು ಏನು ಮಾಡಿದ್ರು, ಓಲಾನ ಕರೆದು ಆದಮೇಲೆ ನಾನು ಹಾಕ್ಕೊಂಡು ಮಲ್ಯ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಇನ್ನೊಬ್ಬರು ಡಾಕ್ಟರ್ ಕನ್ಸಲ್ಟ್ ಮಾಡಿ, ಇಲ್ಲಿ ನ್ಯೂರೋ ಪ್ರಾಬ್ಲಮ್ಮು, ಇಲ್ಲಿ ನ್ಯೂರೋ ಇಲ್ಲ, ಇಲ್ಲಿ ನೀವು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನನ್ನ ಅಪೋಲೋ ಸಾಗರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಕ್ರಿಟಿಕಲ್ ICU ವಾರ್ಡ್ನಲ್ಲಿ ಹಾಕಿದ್ದಾರೆ. ನಾನು ಕೋಮನಲ್ಲಿದ್ದೀನಿ. ಎಷ್ಟು ದಿವಸ ಇದ್ದೀನಿ ನಂಗೆ ಗೊತ್ತಿಲ್ಲ. ನನಗೆ ಎಲ್ಲರೂ ರೈಟ್ ಆಫ್ ಮಾಡಿಬಿಟ್ರು. ನಮ್ಮ ಗುರುಮಾತೆನೂ ಬಂದರು, ಅವರು ನೋಡ್ಬಿಟ್ರು, ಇದಾದರು. ನಮ್ಮ ಗುರು ಪುತ್ರಿ ಬಂದರು, ಅವ್ರು ನನ್ನ ಜಾತಕ ಎಲ್ಲ ತೊಗೊಂಡೋಗಿ ಯಾರ್ಯಾರಿಗೋ ತೋರಿಸಿದ್ರು. ಎಲ್ಲರೂ ಹೇಳ್ಬಿಟ್ರು, ಈ ಒಂದು ಲೈಫ್ ಇಷ್ಟೇ, ಇವಂದು ಇಟ್ಸ್ ಕಮ್ ಟು ಎ ಫುಲ್ ಸ್ಟಾಪು, ಹಿ ವಿಲ್ ಲೀವ್ ಎನಿ ಡೇ. ಡಾಕ್ಟರ್ ಆಲ್ಸೋ ಸೆಡ್, ನಾವು ಮಾಡಿದ್ದೆಲ್ಲ ಮಾಡಿದ್ದೀವಿ, ಇನ್ಮೇಲೆ ನಮ್ಮ ಕೈನಲ್ಲಿ ಏನಿಲ್ಲ ಅಂತ. ಸೊ ಎವ್ರಿ ಒನ್ ಗೇವ್ ಹೋಪ್ಸು. ಬಟ್ ಒಂದು ದಿವಸ ಏನಾಯಿತು, ನಾನು ಹಿಂಗೆ ಕೈ ಹಿಂಗೆ ಇಟ್ಕೊಂಡು ಅಮರ 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 ಅಂತ ಹೇಳ್ತಾ ಇದ್ದೀನಿ. ನಮ್ಮ ವೈಫ್ ಹೇಳ್ತಾ ಇದ್ರು. ನೆಕ್ಸ್ಟ್ ಮೂಮೆಂಟ್ ಐ ಕೇಮ್ ಬ್ಯಾಕ್ ಟು ಲೈಫ್ ಆ್ಯಂಡ್ ಆವಾಗಲಿಂದ ಐ ಗಾಟ್ ರಿವೈವ್ಡ್. ಸೊ ಐ ರೆಸ್ಪಾಂಡೆಡ್ ಟು ದ ಮೆಡಿಕಲ್ ಟ್ರೀಟ್ಮೆಂಟು. ಸರಿ ಅಂತ ಮನೆಗೆ ಕರ್ಕೊಂಡು ಹೋದರು. ಬಟ್ ಏನಾಯಿತು, ಇಟ್ ವಾಸ್ ಎ ನರ್ವಸ್ ಇನ್ಸ್ಟೆಬಿಲಿಟಿ. ಸೊ ಐ ಕುಡ್ ನಾಟ್ ಸ್ಟ್ಯಾಂಡ್ ಆನ್ ಮೈ ಓನ್ ಆರ್ ವಾಕ್ ಆನ್ ಮೈ ಓನ್. I was bedridden completely. Then they gave me steroid injections. So like that I lived for 1 year. ಆಮೇಲೆ 1 year slowly ಬಂದೆ. 1 year 3 years ಈ ಥರ ಇದ್ದೆ. ದೆನ್ ಐ ವೆಂಟ್ ಟು US. ವಾಪಸ್ ಬಂದೆ ಲಾಸ್ಟ್ November 6th. ಆವಾಗ ಕರಣ್ ಅಂತ ನಮ್ಮ ಮೆಂಬರ್ ವಿಶ್ವಮೈತಿನಲ್ಲಿ ಅವರು ಡಾಕ್ಟರ್ ಪಾಂಡುರಂಗ ಅಂತ ಕರ್ಕೊಂಡು ಬಂದಿದ್ರು, ಹೋಮಿಯೋಪತಿ ಡಾಕ್ಟರು. ಸೊ 3 ಜನ ಡಿಸ್ಕಸ್ ಮಾಡ್ತಾ ಇರುವಾಗ ಕರಣ್ ಹೇಳಿದ್ರು, ಈ ಥರ ಇವ್ರಿಗೆ ಆಗಿದೆ. ಅವ್ರು ನೋಡ್ಬಿಟ್ಟು ಹೇಳಿದ್ರು, ಇಲ್ಲ ಪಾರ್ಕಿನ್ಸನ್ಸ್ ಇಲ್ಲ ಇವ್ರಿಗೆ. ಪಾರ್ಕಿನ್ಸನ್ಸ್ ಅಂದರೆ ಡಯಾಗ್ನೋಸ್ ಮಾಡಿದ್ರೆ ಕೈ ಕಾಲೆಲ್ಲ ಇಟ್ ಶುಡ್ ಬಿ ಶಿವರಿಂಗು. ಈ ಡಸಂಟ್ ಸೀಮ್ ಟು ಹ್ಯಾವ್ ದೋಸ್ ಸಿಂಪ್ಟಮ್ಸ್. ಇಟ್ ಈಸ್ ಸಮಥಿಂಗ್ ಎಲ್ಸ್, ಸಮಥಿಂಗ್ ಹ್ಯಾಸ್ ರಾಂಗ್, ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್ ಆ್ಯಂಡ್ ದೇ ಹ್ಯಾವ್ ರಾಂಗ್ಲಿ ಡಯಾಗ್ನೋಸ್ಡು ಆ್ಯಂಡ್ ಮೆಡಿಕೇಶನ್ ಈಸ್ ಆಲ್ಸೋ ರಾಂಗ್ಲಿ ಡನ್ ಅಂದರು. ನಾನು ಮನೆಯಲ್ಲಿ ಎಷ್ಟೋ ಹೇಳಿದೆ, ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ, ಸೆಕೆಂಡ್ ಒಪಿನಿಯನ್ ತಗೋಬೋದು ಅಂತ. ಹಂಗೆ ತಳ್ಬಿಟ್ರು ಅವರು. ನನಗೆ ಸ್ಟೀರಾಯ್ಡ್ಸು ಒಂದು ಇಂಜೆಕ್ಷನ್ ಬಂದು 45,000 rupees. ಎವ್ರಿ 6 months ಐ ಹ್ಯಾವ್ ಟು ಟೇಕ್. ಇಲ್ಲ ಅಂದರೆ ನಮ್ಮ ಕೈನಲ್ಲಿ ನಿಲ್ತ್ಕೊಳ್ಳೋಕೆ ಆಗ್ತಾಯಿಲ್ಲ, ಹೋಗ್ತಾ. ಅದು ಮಾರ್ನಿಂಗ್ 9 o'clock ಶುರು ಮಾಡಿದ್ರೆ ನೈಟ್ 8 o'clock ತನಕ ರನ್ ಆಗ್ತದೆ ಅದು ಇಂಜೆಕ್ಷನ್. ಆ ಥರ ಅದು ಅದು ತಗೋಬೇಕದು. ಅದು 3 ಸತಿ ತಗೊಂಡು ನಾನು ಹೇಳಿದೆ ಬೇಡ ಅಂತ. ಆಮೇಲೆ ಐ ವಾಸ್ ಲಿವಿಂಗ್ ಆನ್ ಓನ್ಲಿ ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸ್ 3 ಹೊತ್ತು. ಸೊ ಇವ್ರಿಗೆ ಹೇಳ್ದೆ ಎಲ್ಲ. ಅವರು ನೋ ಯು ಟೇಕ್ ಎ ಸೆಕೆಂಡ್ ಒಪಿನಿಯನ್. ಆವಾಗ ಕರಣ್ ಅವರು ಕ್ಲಾಸ್ಮೇಟ್ ಒಬ್ಬರು ಇದ್ದರು. ಹಿ ವಾಸ್ ಎ ನ್ಯೂರೋ ಹೆಡ್ ಇನ್ ಮಣಿಪಾಲ್. ಸರಿ ಅಂತ ಅವ್ರದ್ದು ಸಪ್ರೇಟ್ ಕ್ಲಿನಿಕ್ ಇತ್ತು ಬೆಂಗಳೂರಿನಲ್ಲಿ. ಕರಣ್ಯ ಪಾಪ ಅವ್ರು ವೈಟ್ ಫೀಲ್ಡ್ನಲ್ಲಿದ್ದರು. ನನ್ನ ಕಾರ್ ತೊಗೊಂಡು ಬಂದು ನನ್ನ ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಹತ್ರ ಸೇರಿಸಿ ವಿ ಹ್ಯಾಡ್ ಎ ಡಿಸ್ಕಷನ್ನು. ಸೊ ಅವ್ರು ಎಲ್ಲ ಯೂಶುವಲ್ ಡಿಸ್ಚಾರ್ಜ್ ಎಲ್ಲ ಕೊಟ್ಟರೆ ಈ ವೆಂಟ್ ಟು ದ ಕೇಸ್ ಹಿಸ್ಟ್ರಿ.
Then he said, no, it is not Parkinson's. It is not gravitas myasthenia. Something has happened to you. The doctors have not diagnosed him. So ಅವ್ರೇನು ಮಾಡಿದ್ರು 3 ಹೊತ್ತು ತಗೊಳ್ಳೋದು. He said, take 2 times tablets. Okay. After 1 month, it became 1. After 1 month, it became half. After another month, he said, don't take. ಈ ಥರ ಮಾಡ್ಬಿಟ್ಮೇಲೆ then the 6 months he said, don't take anything. Okay. Then now I am living like that. ಸೊ ಇವಾಗ ಐ ಹ್ಯಾವ್ ನಾಟ್ ಟೇಕನ್ ಎನಿ ಟ್ಯಾಬ್ಲೆಟ್. ಇಷ್ಟು ದಿವಸ ಆಯಿತು. ಐ ಆಮ್ ಲಿವಿಂಗ್ ಲೈಕ್ ದಟ್. ಆಲ್ಮೋಸ್ಟ್ ಆಯಿತು 8 months ಆಯಿತು. ಸೊ ನಾನು ಸೋ ಮಚ್ ರಿಲೀವ್ಡ್. ಯಾಕಂದರೆ ಸ್ಟೀರಾಯ್ಡ್ ಏಜ್ ಹೋಗ್ತಾ ಇಟ್ ಲ್ಯಾವ್ ಎ ಎಫೆಕ್ಟ್ ಆನ್ ಯುವರ್ ನರ್ವಸ್ ಸಿಸ್ಟಮ್. ಸೊ ನಮ್ಮ ಗುರುಗಳನ್ನ ಕೇಳಿದ ಏನಿದು ಇದೆಲ್ಲ, ಇದು ನಿನ್ನ ಕರ್ಮಪ್ಪ, ಇದು ನೀನು ಈ ಥರ ಎಲ್ಲ ಅನುಭವಿಸೋದಿತ್ತು. ಸೊ ನಾವು ಯು ಕಮ್ ಔಟ್ ಆಫ್ ಇಟ್ ಅಂತ ಹೇಳಿ ಅವರು ಬ್ಲೆಸ್ ಮಾಡ್ತಾರೆ ನನ್ನ. ಅದಾದ್ಮೇಲೆ ಡಾಕ್ಟರ್ ವರುಣ್ ಬಂದರು. ಅವರು ನಾವು ಸೇರಿ ವಿ ವಾಂಟೆಡ್ ಟು ಕಮ್ ಔಟ್ ಇನ್ ದ ಪಬ್ಲಿಕ್. ನಾವು ಯೂಟ್ಯೂಬ್ನಲ್ಲಿ ಇದನ್ನೆಲ್ಲ ಹೇಳ್ತಾ ಇದ್ವಿ. ಒನ್ ಸೆಂಟೆನ್ಸ್ ನಾನು ಹೇಳ್ಬೇಕಂದ್ರೆ, ಗುರು ಅನ್ನೋದು ಇಟ್ ಈಸ್ ಎ ವೆರಿ ಸೀಕ್ರೆಡ್ ಥಿಂಗ್. ಸಿಕ್ಕೋದು ನಿಮ್ಮ ಅದೃಷ್ಟ. ಸಿಕ್ಕಿದ ಮೇಲೆ ಬಿಡಬಾರ್ದು. ಪಾದವನ್ನು ಗಟ್ಟಿಯಾಗಿ ಇಟ್ಕೋಬೇಕು. ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ಜನಕ್ಕಿರೋದು ಒಂದೇ ಒಂದು ಈಗ ಅಂದ್ರೆ ಗುರುನ ಹೇಗೆ ಹುಡ್ಕೋದು, ಎಲ್ಲಿ ಹುಡ್ಕೋದು, ಯಾರನ್ನ ನಾವು ಕರೆಕ್ಟ್ ಆಗಿ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಡೌಟ್ ಜನರ ಈಗಲೂ ಕೂಡ ಇದೆ. ಅದೇ ಇದೆ. ಅದನ್ನ ಏನಂದ್ರೆ ಅವರು ಮನಸ್ಸಿನಿಂದ ನೋಡಿದ್ರೆ, ಸಂಕಲ್ಪ ಮಾಡ್ಕೊಂಡ್ರೆ ಅವ್ರಿಗೆ ಕರೆಕ್ಟಾಗಿ ಗುರು ಸಿಗ್ತಾರೆ. ನೀವು ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಓದ್ಬಿಟ್ಟು ಹೋಗ್ಬಿಟ್ಟು ದುಡ್ಡುಗಳು ಕೊಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಡೆಡ್ ಎಂಡ್ಗೆ ಹೋಗ್ಬಿಟ್ಟು ಔಷಧ ಪಡೋದೆಲ್ಲ ಬೇಕಾಗಿಲ್ಲ. ಗುರುನ ಅವರೇ ಕಂಡ್ಕೋಬೇಕು. ಅವು ಸಂಕಲ್ಪ ಮಾಡ್ಕೊಂಡು ಹೃದಯದಿಂದ ಇದು ಮಾಡಿದ್ರೆ ದೇ ವಿಲ್ ಗೆಟ್. ಓಕೆ. ಕೆಲವೊಂದ್ಸಲ ಫಿಸಿಕಲಿ ಇಲ್ಲ ಅಂದ್ರೂ ಡಿವೈನಿಟಿ. ಸಿ, ನೀವು ಹೇಳಿದ್ ಕರೆಕ್ಟ್. ಗುರು ನಾಟ್ ನೆಸೆಸರಿಲಿ ಬಿ ಇನ್ ಫಿಸಿಕಲ್. ಹಿ ಕ್ಯಾನ್ ಕಮ್ ಇನ್ ಆಸ್ಟ್ರಲ್ ಫಾರ್ಮ್ ಆಲ್ಸೋ. ಓಕೆ. ಸೊ ನೌ ಮೈ guru Amara, 1982 25th August he left his body. That doesn't mean he has left once for all. He is still now there. ನಮ್ಮ ಗ್ರೂಪ್ನಲ್ಲಿ ಎಷ್ಟೋ ಜನಕ್ಕೆ ನಾವು ಅವ್ರನ್ನ ಹೆಂಗೆ ಕನೆಕ್ಟ್ ಮಾಡೋದು ಅಂತ ನಾವು ಹೇಳಿದ್ದೀವಿ. ಅವ್ರನ್ನ ಹೆಂಗೆ ಗುರುವಾಗಿ ಪಡಿಬೇಕು, ಹೌ ಯು ಕ್ಯಾನ್ ಬಿಕಮ್ ಡಿಸೈಪಲ್ ಆಫ್ ಅಮರ ಅಂತ ನಾವು ಕ್ಲಿಯರ್ ಹೇಳಿದ್ವಿ ನಮ್ಮಲ್ಲಿ. ಸೊ ಮೆನಿ ಪೀಪಲ್ ಹ್ಯಾವ್ ಕಮ್. ವಿ ಹ್ಯಾವ್ ಗಾಟ್ ಅರೌಂಡ್ 1500 ಪೀಪಲ್ ಇವಾಗ. ಆ್ಯಂಡ್ ಎವ್ರಿ ಒನ್ ಹ್ಯಾವ್ ಹ್ಯಾಡ್ ದ ಬ್ಲಿಸ್ and the experience and ananda of becoming his disciple and accepting him as guru. And he has also accepted them. And so many people have got solutions solved in their own way, in different ways. But miracles powered alla. It takes time. And ಇನ್ನೊಂದು ಸ್ಪಿರಿಚುಯಾಲಿಟಿನಲ್ಲಿ ನೀವು ಬಂದರೆ, ಯುವರ್ ಮೆಟೀರಿಯಲ್ ಪ್ರಾಬ್ಲಮ್ಸ್, ಯುವರ್ ಕರ್ಮ ಅನ್ನೋದು ಇಟ್ ವಿಲ್ ಬಿಕಮ್ ಮಲ್ಟಿಫೋಲ್ಡ್. ಯಾಕಂದ್ರೆ ಅವ್ರ ಗುರು ವಾಂಟ್ಸ್ ಟು ಸಿ ದಟ್ ಇನ್ ದಿಸ್ ಬರ್ತ್ ಇಟ್ ಸೆಲ್ಫ್ ವಾಟ್ ಎವರ್ ಅಕ್ಯುಮುಲೇಟೆಡ್ ಕರ್ಮಾಸ್ ಆರ್ ದೇರ್, ಇಟ್ ಶುಡ್ ಬಿ ಫಿನಿಶ್ಡ್ ಅಂತ. ಸೊ ಇಟ್ ಕಮ್ಸ್ ಇನ್ ಡೌನ್ ಪೋರ್ ಆಗ್ತದೆ. ಬಟ್ ಆ ಡೌನ್ ಪೋರ್ ಆಗುವಾಗ ಇವ್ರ ಅನುಗ್ರಹ ಇದ್ರೆ ಸ್ವಲ್ಪ ಸಂಭಾಳಿಸ್ಕೊಳ್ಳಾಗ್ತದೆ. ಇದು ಜನಗಳು ಅರ್ಥ ಮಾಡ್ಕೋಬೇಕು. ಕ್ವಶನ್ ಆನ್ಸರ್ ಹೆಚ್ಚು ಕಡಿಮೆ ಕಮೆಂಟ್ಸ್ ಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀವಿ. ಇದು ಇನ್ನೊಂದು ಉತ್ತರ ಕೊಡೋದು ನಾನು ಕೊಡ್ತಾ ಇಲ್ಲ, ಅದು ಅವ್ರು ತಿಳ್ಕೊಬೇಕು. ಇಟ್ ಈಸ್ ಹಿ ಹೂ ಇಸ್ ಆನ್ಸರಿಂಗ್ ಆಲ್ ದೇರ್ ಕ್ವಶನ್ಸ್. ಅದು ಆ ಭಾವನೆಯಿಂದನೇ ನಾನು ಹೇಳ್ತಾ ಇರೋದು. ನಾನು ಅನ್ನೋದಿಲ್ಲ. ನಾವು ಏನ್ ಅರ್ಥ ಮಾಡ್ಕೋಬೇಕು, ಇದರಿಂದ ಗುರುನ ಯಾವ ರೀತಿ ನಂಬಬೇಕು ಅನ್ನೋದು ಮಾತ್ರ ಇದ್ರಲ್ಲಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ.